ಬಿಗ್ ಬಾಸ್ ಸೀಸನ್ 11ನ ವಿನ್ನರ್ ಈಸ್ ನಮಸ್ಕಾರ ಎಲ್ಲರಿಗೂ. ತಮ್ಮೆಲ್ಲರಿಗೂ ನನ್ನ ಚಾನೆಲ್ ಮೆಮೊರಿ ವಿತ್ ನವೀನ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಸೊ ಈ ವಿಡಿಯೋದ ವಿಶೇಷ, ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇರೋ ಸುದ್ದಿ, ನಮ್ಮ ಕನ್ನಡ ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇರುವಂತಹ ಬಿಗ್ ಬಾಸ್ ಸೀಸನ್ 11ನ ವಿನ್ನರ್ ಯಾರು ಅಂತ. 3 ತಿಂಗಳ ಹಿಂದೆಯೇ ಶುರುವಾಯಿತು ಬಿಗ್ ಬಾಸ್ 11. ಸುಮಾರು 18-19 ಕಂಟೆಸ್ಟ್ಗಳು ಒಳಗಡೆ ಹೋದರು. ಈಗ ಒಳಗಡೆ ಉಳಿದಿರೋದು 6 ಕಂಟೆಸ್ಟ್ಗಳು. ಸೊ ಅದರಲ್ಲಿ ನಿಮಗೆ ಗೊತ್ತು ಯಾರ್ಯಾರು ಫೈನಲಿಸ್ಟ್ ಇದ್ದಾರೆ ಅಂತ. ತಾವು ವೋಟ್ ಮಾಡಿರ್ತೀರಿ ಸಹ. ಸೊ ತಮ್ಮ ಆತ್ಮೀಯ ಕಂಟೆಸ್ಟೆಂಟ್ಗೆ ತಾವು ಕಾಯ್ತಾ ಇರ್ತೀರಿ, ಯಾರು ವಿನ್ ಆಗ್ತಾರೆ ಯಾರಿಲ್ಲ, ನಾವು ಹೊರಾಗ್ತಾರೋ ಇಲ್ವೋ ಅನ್ನೋ ಥರ. ಸೊ ನೋಡುವ, ಇನ್ನು 2 ದಿನಗಳಲ್ಲಿ ಈ ಶನಿವಾರ ಮತ್ತು ಭಾನುವಾರ ರಾತ್ರಿ ಬರುತ್ತೆ, ಟಿ ವಿಲಿ ಪ್ರಸಾರ ಆಗುತ್ತೆ, ಆವಾಗ ನೋಡಿ ಆನಂದಿಸಿ. ಸೊ ಅದಕ್ಕೂ ಮುಂಚೆ ವಿನ್ನರ್ ಯಾರಾದರೂ ಅಂತ ತಿಳ್ಕೊಳ್ಳೋಕ್ಕೆ ಕಾತುರತೆ ಇದ್ದರೆ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ, ಗೊತ್ತಾಗುತ್ತೆ ಎಂಡಲ್ಲಿ ಯಾರು ಗೆದ್ದರು ಅಂತ. ಓಕೆ, ಸೊ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಬಿಗ್ ಬಾಸ್ ಒಂದು ರಿಯಾಲಿಟಿ ಶೋ ನಮ್ಮ ಕನ್ನಡದಲ್ಲಿ. ಸುಮಾರು 11 ಸೀಸನ್ಗಳು ಆಯಿತು. ನಾವೆಲ್ಲ ಎಷ್ಟು 11 ಸೀಸನ್ಗಳನ್ನು ನೋಡಿದ್ದೀವಿ. ಫಸ್ಟ್ ಸೀಸನ್ನಿಂದ 10-11 ಸೀಸನ್ಗಳು ಪ್ರತಿದಿನ ಎಂಟರ್ಟೈನ್ಮೆಂಟ್ ನಮ್ಮ ಕಡೆ. ಸೊ ಬಿಗ್ ಬಾಸ್ ಬರ್ತಿದೆ ಅಂತಂದರೆ ಆಯಿತು. ಸೊ ಅವ್ರು 8 ಗಂಟೆಗೆ ಕೆಲಸ ಮುಗಿಸ್ಕೊಳ್ಳೋದು, 8ರಿಂದ 9 ಗಂಟೆ ಆರಾಮ್ ಬಿಗ್ ಬಾಸ್ ನೋಡೋದು, ಮತ್ತೆ ಮಲಗೋದು. ಏನೋ ಅವ್ರು ಕಿತ್ತಾಡೋದು ನೋಡೋದಕ್ಕೂ, ಅವರು ಜಗಾಡೋದು ನೋಡೋಕ್ಕೂ, ಅವ್ರ ಪ್ರೀತಿಯಿಂದ ಮಾತಾಡೋದು ನೋಡೋದಕ್ಕೂ ನಮಗೆಲ್ಲರಿಗೂ ಎಂಟರ್ಟೈನ್ಮೆಂಟ್ ಅಂತ. ಅದಕ್ಕೂ ಮುಂಚೆ ನಾನು ವಿನ್ನರ್ನ ಅನೌನ್ಸ್ ಮಾಡೋಕ್ಕೂ ಮುಂಚೆ ಒಂದು ಸರ್ತಿ ಎಲ್ಲರಿಗೂ ಹೇಳ್ತೀನಿ ಯಾರ್ಯಾರು ಫೈನಲಿಸ್ಟ್ ಆಗಿದ್ದಾರೆ ಅಂತ, ಗ್ರ್ಯಾಂಡ್ ಫಿನಾಲಲ್ಲಿ ಯಾರ್ಯಾರು ಇದ್ದಾರೆ ಅಂತ. ಸೊ ಮೊದಲನೇದಾಗಿ ಮಂಜುಗೌಡ. ಇವರ ಪೂರ್ತಿ ಹೆಸರು ಮಂಜುಗೌಡ ಅಂತ. ನಮ್ಮೆಲ್ಲರಿಗೂ ಇವರಿಗೆ ನಾವು ಕರೆಯೋದು ಉಗ್ರಂ ಮಂಜಣ್ಣ. ಸೊ ಇವರು ಹುಟ್ಟಿದ್ದು 1999, 1999. ಸೊ ಇವರು ಊರು ಬಂದ್ಬಿಟ್ಟು ಬ್ಯಾಂಗ್ಳೂರು. ಇವ್ರ ಆಕ್ಯುಪೇಷನ್ ಅಂದರೆ ಏನು ಕೆಲಸ ಮಾಡೋದು ಅಂದರೆ ಆ್ಯಕ್ಟರ್ ಆಗಿ. ಸೊ ಇವ್ರ ಸ್ಟೇಟಸ್, ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಇವಾಗಿರೋ ಸ್ಟೇಟಸ್ ಇವ್ರದ್ದು ಏನಂದರೆ ಫೈನಲಿಸ್ಟ್ ಆಗಿದ್ದಾರೆ. ಹಾಗೆ ಇವರು ಎಷ್ಟು 120 ದಿನಗಳು ನಮ್ಮ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ಮತ್ತು ಕ್ಯಾಪ್ಟನ್ಸಿ ಟಾಸ್ಕ್ನ 1 ಸರ್ತಿ ಗೆದ್ದಿದ್ದಾರೆ, 1 ಸರ್ತಿ ಕ್ಯಾಪ್ಟನ್ ಆಗಿದ್ದಾರೆ. ಹಾಗೆ ಇವರು 12 ಸರ್ತಿ ನಾಮಿನೇಟ್ ಆಗಿದ್ದಾರೆ ನಮ್ಮ ಬಿಗ್ ಬಾಸಲ್ಲಿ. ಅದು ಬಿಟ್ಟರೆ ಇವರು ಪರ್ಸ್ನಲ್ ಆಗಿ ಏನು ಹೇಳ್ಬೋದು ಅಂದರೆ ಇನ್ಸ್ಟಾ ಐ ಡಿ ಬರ್ಕೊಡ್ಬೇಕಿದ್ರೆ ಇವ್ರದ್ದು ಉಗ್ರಂ ಮಂಜು ಅಫಿಷಿಯಲ್ ಅಂತ ಇನ್ಸ್ಟಾ ಐ ಡಿ. ಅದೇ ಥರ ರೀಸೆಂಟಾಗಿ ನಮ್ಮ ಕನ್ನಡದಲ್ಲಿ ಮೂವಿ ರಿಲೀಸ್ ಆಯಿತು, ಮ್ಯಾಕ್ಸ್ ಮೂವಿ, ನಮ್ಮ ಕಿಚ್ಚ ಸುದೀಪ್ ಅವ್ರದ್ದು. ಸೊ ಅದು ಮೂವಿಲಿ ಇವ್ರ ಪಾತ್ರ ತುಂಬ ಮುಖ್ಯವಾಗಿದೆ. ನೋಡಿ, ಮ್ಯಾಕ್ಸ್ ಮೂವಿ ತುಂಬ ಚೆನ್ನಾಗಿದೆ. ಸೊ ಒಳ್ಳೆ ಆ್ಯಕ್ಷನ್ ಥ್ರಿಲ್ಲರ್ ಮೂವಿ ಥರ. ಅದರಲ್ಲಿ ಈ ಉಗ್ರಂ ಮಂಜು ಅವ್ರ ಪಾಠ ಅಂತೂ ಚೆನ್ನಾಗಿದೆ. ನೋಡಿ, ಮೂವಿ ಚೆನ್ನಾಗಿದೆ, ಕನ್ನಡ ಮೂವಿನ ಪ್ರೋತ್ಸಾಹಿಸಿ ಅಂತ. ಎರಡನೇದಾಗಿ ಮೋಕ್ಷಿತಾ ಪೈ, ಸರಳತೆಯ ಹುಡುಗಿ. ಇವರಿಗೆ ನಮ್ಮ ಬಿಗ್ ಬಾಸ್ ಹೇಳ್ತಾಯಿದ್ರು ಸರಳತೆಯ ಹುಡುಗಿ ಅಂತ. ಇವರು ಹುಟ್ಟಿದ್ದು 1995ಅಲ್ಲಿ. ಮತ್ತು ಇವರು ಊರು ಬಂದುಬಿಟ್ಟು ಮ್ಯಾಂಗ್ಳೂರು. ಮತ್ತು ಅದೇ ಥರ ಇವರು ಆಕ್ಯುಪೇಷನ್ ಆ್ಯಕ್ಟರ್ಸ್ ಅಂದರೆ ಹೀರೋಯಿನ್ ಪಾರ್ಟ್. ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಇವ್ರ ಸ್ಟೇಟಸ್ಸು ಫೈನಲಿಸ್ಟ್ ಆಗಿದ್ದಾರೆ ಇವರು ಸಹ. ಇವರು 120 ದಿನಗಳನ್ನು ನಮ್ಮ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ಅದೇ ಥರ ಇವ್ರ ಕ್ಯಾಪ್ಟನ್ಸಿ, ದುರದೃಷ್ಟ ಏನಂದರೆ ಇವ್ರ ಕ್ಯಾಪ್ಟನ್ಸಿ ಟಾಸ್ಕ್ಗಳನ್ನೇ ಗೆದ್ದಿಲ್ಲ, ಕ್ಯಾಪ್ಟನ್ಸಿ ಆಗಿಲ್ಲ. ಬಟ್ ಆದರೂ ಫೈನಲಿಸ್ಟ್ ಆಗಿದ್ದಾರೆ, ಗ್ರೇಟ್. ಅದು ಬಿಟ್ಟು ಇವರು 13 ಸರ್ತಿ ನಾಮಿನೇಟ್ ಆಗಿದ್ದರು, 13 ಸರ್ತಿನೂ ಎಲ್ಲದರಲ್ಲೂ ಪಾಸಾಗಿ ಇವಾಗ ಫೈನಲಿಸ್ಟ್ ಆಗಿದ್ದಾರೆ. ಇವ್ರ ಇನ್ಸ್ಟಾ ಐ ಡಿ ಮೋಕ್ಷಿತಾ22 ಅಂತ. ಫಾಲೋ ಮಾಡಿ, ಅವ್ರಿಗೂ ಸಪೋರ್ಟ್ ಮಾಡಿ. ಮತ್ತು ಬರೋದಾದರೆ ನೆಕ್ಸ್ಟು ನಮ್ಮ ದೋಸ್ತನ ಹತ್ರ, ನಮ್ಮ ಹಾವೇರಿಯ ದೋಸ್ತ ಹನುಮಂತ ಅಣ್ಣನ ಕಡೆ. ಅವ್ರ ನಿಜವಾದ ಹೆಸರು ಹನುಮಂತ ಲಮಾಣಿ ಅಂತ. ಇವರು ಹುಟ್ಟಿದ್ದು 1993ಅಲ್ಲಿ. ಇವ್ರಿಗೆ ಇವಾಗ ಸುಮಾರು 31 ವರ್ಷ. ಎಲ್ಲೋ ಸರಿಗಮಪ ಚಾನಲಲ್ಲಿ ಹಾಡುಗಾರಿಕೆ ಮಾಡ್ತಾ ಬಂದ ಹನುಮಂತಣ್ಣ ಇವತ್ತು ನಮ್ಮ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ನಮ್ಮ
ಉತ್ತರ ಕರ್ನಾಟಕದ ಪ್ರತಿಭೆ. ಇವರು ಆಕ್ಯುಪೇಷನ್ ಸಿಂಗರ್ ಮತ್ತು ಇವರು ಸ್ಟೇಟಸ್ಸು ಇವರು ಸಹ ಫೈನಲಿಸ್ಟ್ ಆಗಿದ್ದಾರೆ. ಹೀಗೆ ಇವರು ನಮ್ಮ ಬಿಗ್ ಬಾಸ್ ಮನೆಯಲ್ಲಿ 99 ಡೇಸ್ ಇದ್ದಾರೆ, 90 ದಿನ. ಕ್ಯಾಪ್ಟನ್ಸಿ ಟಾಸ್ಕ್ 2 ಸರ್ತಿ ಗೆದ್ದಿದ್ದಾರೆ. ನಾಮಿನೇಷನ್ 8 ಸರ್ತಿ ಆಗಿದೆ. ನಂಗನ್ಸೋದು ಇವರೇ ಕಡಿಮೆ ನಾಮಿನೇಟ್ ಆಗಿದ್ದಾರೆ ಅಂತ. ಯಾಕೆಂದರೆ ಅವ್ರು ಮುಗ್ಧತೆ ಮಾತಾಡೋಲ್ಲಿ ಮುಗ್ಧತೆ ಕಾಣಿಸುತ್ತೆ. ಲಾಸ್ಟ್ ವೀಕ್ ಅವರ ಫ್ರೆಂಡು ಧನರಾಜ್ ಅವರು ಹೋದರು. ಅದು ಅವ್ರು ಹೋಗುವಾಗ ಅವ್ರು ಎಷ್ಟು ಬೇಜಾರಾದ್ರು ಅಂದರೆ ಅಳ್ತಾಯಿದ್ರು ಪಾಪ. ಅವರಿಬ್ಬರು ದೋಸ್ತ ಅನ್ನೋ ಫ್ರೆಂಡ್ಶಿಪ್ ವೈಬ್ ಬರ್ತಾಯಿತ್ತು ಫ್ರೆಂಡ್ಸ್ ಅವರಿಬ್ಬರ ನಡುವೆಯಲ್ಲಿ. ನೋಡೋರಿಗೂ ಒಂಥರ ಖುಷಿ. ಎಲ್ಲೋ ಜಗಳ ಆಡ್ತಾಯಿದ್ರೆ ಆ ಮನೇಲಿ ಇವ್ರದ್ದು ಒಂಥರ ಫ್ರೆಂಡ್ಶಿಪ್ ನೋಡೋಕ್ಕೆ ಖುಷಿ. ಇವ್ರ ಮಾತು, ಆ ಮಂಗಳೂರು ಭಾಷೆ ಮತ್ತು ಉತ್ತರ ಕರ್ನಾಟಕ ಭಾಷೆ ಮಿಕ್ಸ್ ಆದಾಗ ಏನೋ ಒಬ್ಬರು ಮುದ್ದಾಗಿ ಮಾತಾಡೋರು, ಒಬ್ಬರು ಏನೋ ಹೋಗ್ಲೆ ಬಾಗ್ಲೆ ಅಂತ ಮಾತಾಡೋರು, ಕೇಳೋಕ್ಕೆ ಮೃದುವಾಗಿತ್ತು. ಬಟ್ ಆದರೂ ಧನರಾಜ್ ಅವರು ಹೋದರು, ಅವರು ಒಳ್ಳೆ ಕಂಟೆಸ್ಟೆಂಟ್. ನೆಕ್ಸ್ಟು ಹೋಗೋಣ ರಜತ್ ಅಣ್ಣ ಕಡೆ. ಇವರ ನಿಜವಾದ ಹೆಸರು ರಜತ್ ಕಿಶನ್ ಅಂತ. ಇವರು ಬಿಗ್ ಬಾಸ್ ಮನೆಯಲ್ಲಿ ಮಿಡಲಲ್ಲೇ ಬಂದರೂ ಸಹ ಏನೋ ಬಿಗ್ ಬಾಸ್ ಮನೆಯ ಟ್ರ್ಯಾಕ್ ಇರುತ್ತಲ್ಲ, ಟ್ರ್ಯಾಕ್ ಚೇಂಜ್ ಮಾಡಿದ್ರು. ಯಾಕಂದರೆ ಮನೆ ಅಲ್ಲಿ ತನಕ ಸೈಲೆಂಟಾಗಿ ಥರ ಬರ್ತಾಯಿತ್ತು. ಏನೋ ಜನಗಳಿಗೆ ಅನಿಸ್ತಾ ಇತ್ತು ಈ ಸೀಸನ್ ಕಿಕ್ಕೇ ಇಲ್ಲ ಅಂತ. ಇವರು ಬಂದಾದಮೇಲೆ ಇವರು ಏನೋ ಓಪನ್ ಅಪ್ ಆಗಿ ಮಾತಾಡೋದ್ರಿಂದ ಎಲ್ಲ ಮನೆಯ ದಿಕ್ಕೇ ಬದಲಾಯಿತು. ಈ ರಿಯಾಲಿಟಿ ಶೋದಾಗ ದಿಕ್ಕೇ ಬದಲಾಯಿತು. ಯಾಕಂದರೆ ಈ ಸುಮಾರು ಜನ ಟ್ರೋಲರ್ಸಲ್ಲಿ ನೋಡಿದ್ದೀನಿ, ಇವರು ಬಿಗ್ ಬಾಸ್ ಮನೆಗೆ ಏನು ಮಾಡಿಸಿದ ಕಂಟೆಸ್ಟೆಂಟ್ ಅಂತ. ಯಾಕೆಂದರೆ ಆ ಥರ ಮಾತಾಡಿದ್ರು ಸಹ ಅವರಿಂದ ಉಟ್ಕೊಂಡ್ರು ಬೇರೆಯವರು. ಚೈತ್ರ ಅವರು, ಮಂಜು ಅವರು, ತುಂಬ ಜನ ಅವರಿಂದ ಬಾಯಿ ಬಿಟ್ಟರು, ಮಾತಾಡೋಕ್ಕೆ ಶುರು ಮಾಡಿದರು. ಅಷ್ಟೇ. ಇವರು ಬಂದುಬಿಟ್ಟು ಬೆಂಗಳೂರವರೇ. ಇವರು ಆಕ್ಯುಪೇಷನ್ ಮತ್ತು ಆ್ಯಕ್ಟರು, ರಿಯಾಲಿಟಿ ಸ್ಟಾರು. ಹಾಗೆ ಇವರು ಮತ್ತು ಸ್ಟೇಟಸ್ಸು ಇವರು ಸಹ ಫೈನಲಿಸ್ಟ್. ಈ ಮನೆಯಲ್ಲಿ ನಮ್ಮ ಬಿಗ್ ಬಾಸ್ ಮನೆಯಲ್ಲಿ 70 ದಿನ ಇದ್ದಾರೆ. ಯಾಕಂದರೆ ಇವರು ಮಿಡಲಲ್ಲಿ ಬಂದ್ರಲ್ಲ, 70 ದಿನದಲ್ಲಿದ್ದಾರೆ. ವೈಲ್ಡ್ ಕಾರ್ಡ್ ಎಂಟ್ರಿ ಬಂದರು. ವೈಲ್ಡ್ ಕಾರ್ಡ್ ಎಂಟ್ರಿ ಬಂದು ಸಹ ಫೈನಲಿಸ್ಟ್ ಬಂದಿರೋದು ಫಸ್ಟ್ ಕಂಟೆಸ್ಟೆಂಟು. ಮತ್ತು ಅದರಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಬೇರೆ ಗೆದ್ದಿದ್ದಾರೆ ಒಂದು ಸರ್ತಿ. ಇವರು ಇನ್ಸ್ಟಾ ಐ ಡಿ ಬುಜ್ಜಿ ಅಂತ. ಇವರು ಅತಿ ಕಡಿಮೆ ಎಲಿಮಿನೇಟ್ ಆಗಿದ್ದಾರೆ, 6 ಸರ್ತಿ ನಾಮಿನೇಟ್ ಆಗಿದ್ದಾರೆ. ನೆಕ್ಸ್ಟು ದಿವ್ಯಾ ಗೌಡ. ಇವರು ನಮ್ಮ ಕನ್ನಡದ ಸುಮಾರು ಸೀರಿಯಲ್ನಲ್ಲಿ ಮಾಡಿದ್ದಾರೆ. ಇವರು ಹುಟ್ಟಿದ್ದು 1992ರಲ್ಲಿ. ಇಲ್ಲೇ ಇವರು ಊರು ಬಂದ್ಬಿಟ್ಟು ನಲ್ಮಂಗಲದಲ್ಲಿ, ಬೆಂಗಳೂರು ಹತ್ರ. ಇವ್ರ ಸ್ಟೇಟಸ್ಸು ಇವರು ಸಹ ಫೈನಲಿಸ್ಟು. ಅದೇ ಥರ ಏನಪ್ಪ ಅಂದರೆ ಇವರು ಆಕ್ಯುಪೇಷನ್ ಮಾಡೆಲ್ ಕ್ಯಾಪ್ಟನ್ಸಿ ಟಾಸ್ಕ್ನ 3 ಸರ್ತಿ ಗೆದ್ದಿದ್ದಾರೆ. 120 ದಿನಗಳನ್ನು ಕಂಪ್ಲೀಟ್ ಮಾಡಿದ್ದಾರೆ. 13 ಸರ್ತಿ ನಾಮಿನೇಟ್ ಆಗಿದ್ದಾರೆ. ಆಮೇಲೆ ಇವರು ಇನ್ಸ್ಟಾ ಐ ಡಿ ಬಂದುಬಿಟ್ಟು ಭವ್ಯಗೌಡ 670 ಅಂತ. ನೋಡುವ, ಯಾರ್ಯಾರು ಹೇಳ್ತಿದ್ದೀನಿ ಅವರೆಲ್ಲರೂ ಫಿನಾಲೆ ರೇಸಲ್ಲಿದ್ದಾರೆ. ನಿಮಗಿನ್ನೂ ಯಾರು ಗೆದ್ದಿದ್ದಾರೆ ಅಂತಂದು ತಿಳ್ಕೊಳ್ಳೋಕ್ಕೆ ಕೊನೆ ತನಕ ನೋಡ್ತಾ ಇರಿ. ವಿನ್ನರ್ಸ್ನ ಅನೌನ್ಸ್ ಮಾಡ್ತೀವಿ. ಇನ್ನು ಕೊನೆಯದಾಗಿ ತ್ರಿವಿಕ್ರಮ್ ಅವರು. ಇವರು ಬಿಗ್ ಬಾಸ್ ಅವರೇ ಹೇಳಿದ ಥರ ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ. ಇವರು ಬರೀ ನೋಡೋ ಲುಕ್ಕಲ್ಲ, ಬಿಹೇವಿಯರಲ್ಲೂ, ಕ್ಯಾರೆಕ್ಟ್ರಲ್ಲೂ ಬಿಗ್ ಬಾಸ್ ಮನೆಗೆ ಸೈ ಅನ್ಸ್ಕೊಂಡವರು. ಇವರು ಹುಟ್ಟಿದ್ದು 1992ರಲ್ಲಿ. ಊರು ಬಂದ್ಬಿಟ್ಟು ತುಮಕೂರು. ಇವರು ಆಕ್ಯುಪೇಷನ್ ಆ್ಯಕ್ಟರ್ ಮತ್ತು ಸ್ಟೇಟಸ್ಸು ಫೈನಲಿಸ್ಟ್ ಆಗಿದ್ದಾರೆ. ಹಾಗೆ ಡೇಸು 120 ಡೇಸ್ ಕಂಪ್ಲೀಟ್ ಮಾಡಿದ್ದಾರೆ. ಕ್ಯಾಪ್ಟನ್ಸಿ ಟಾಸ್ಕ್ನ 2 ಸರ್ತಿ ಗೆದ್ದಿದ್ದಾರೆ. ಇನ್ಸ್ಟಾ ಐ ಡಿ ತ್ರಿವಿಕ್ರಮ್ ಅಫಿಷಿಯಲ್ ಅಂತ. ಇವರು 16 ಸರ್ತಿ ನಾಮಿನೇಟ್ ಆದರು. ಇನ್ನೂ ಫೈನಲ್ ರೇಸಲ್ಲಿದ್ದಾರೆ. ಇದಾಗಿತ್ತು ಈ 6 ಜನರ ಬಿಗ್ ಬಾಸ್ ಫೈನಲ್ ಕಂಟೆಸ್ಟೆಂಟ್. ಇದರಲ್ಲಿ ಒಬ್ಬರನ್ನ ಸುದೀಪ್ ಸರ್ ಅವರು ಹೊರಗಡೆ ಕರೀತಾರೆ. ಅದಾದಮೇಲೆ ಇನ್ನು 5 ಜನರಲ್ಲಿ ಅವರೆಲ್ಲರೂ ಹೊರಗಡೆ ಬಂದು ಅದರಲ್ಲಿ ಏನೋ 3rd ನಾಮಿನೇಟು, 2nd ನಾಮಿನೇಟ್, 4th ನಾಮಿನೇಟ್ ಅಂತ ಮಾಡ್ತಾರೆ. ನೋಡುವ, ಈ ಬಿಗ್ ಬಾಸ್ ಈ ಸರ್ತಿ ಇದೇ ನಮ್ಮ ಕಿಚ್ಚ ಸುದೀಪ್ ಅವರು ಇದೇ ಲಾಸ್ಟ್ ಅಂತೆ ಹೋಸ್ಟ್ ಮಾಡೋದು. ಯಾಕಂದರೆ ಅವರು ಟ್ವೀಟ್ ಮಾಡಿದ್ದಾರೆ, 11th ಸೀಸನ್ ಆಯಿತು, ನಾನು ನೆಕ್ಸ್ಟ್ ಸರ್ತಿ ಮಾಡಲ್ಲ ಅನ್ನೋ ಥರ ಏನೋ ಟ್ವೀಟ್ ಮಾಡಿದ್ದಾರೆ. ಬೇಸರ ಆಗುತ್ತೆ. ಯಾಕಂದರೆ ನಾವು 11 ಸೀಸನ್ನು ಇವರು ವಾರ ಬಂದು ಮಾತಾಡೋದು, ಇವ್ರು ಕೊಡೋ ಮೆಚುರಿಟಿ
ಏನೋ ಟಾಕ್ಸ್ ಸಜೆಷನ್ಸು ಅವರು ಆ ಒಳಗಡೆ ಇರೋರಿಗೆ ಅಷ್ಟೇ ಇಲ್ಲ, ಅದನ್ನು ನೋಡ್ತಿರೋ ಎಲ್ಲರಿಗೂ ಅನ್ವಯಿಸ್ತಿತ್ತು. ಆ ಥರ ಮಾತಾಡ್ತಿದ್ರು. ಕೆಲವೊಂದಿಷ್ಟು ಜನ ಈ ಕಿಚ್ಚ ಸುದೀಪ್ ಅವ್ರನ್ನ ನೋಡೋಕ್ಕೋಸ್ಕರನೇ ಸಾಟರ್ಡೆ ಸಂಡೇ ಅಷ್ಟೇ ಬಿಗ್ ಬಾಸ್ ನೋಡೋರಿದ್ದಾರೆ. ಆ ಥರ ನೋಡುವ ಏನಾಗುತ್ತೆ ಮುಂದೆ. ಇವರು ಮಾಡಲಿಲ್ಲ ಅಂತಂದರೆ ಇಮ್ಯಾಜಿನೂ ಮಾಡ್ಕೊಳಕ್ಕಾಗಲ್ಲ ಹೆಂಗಿರುತ್ತೆ ಬಿಗ್ ಬಾಸು. ಸುದೀಪ್ ಅವರು ಆ್ಯಂಕರಿಂಗ್ ಮಾಡಲಿಲ್ಲ ಅಂತಂದರೆ, ಇವ್ರು ಹೋಸ್ಟ್ ಮಾಡಲಿಲ್ಲ ಅಂದರೆ ಬಿಗ್ ಬಾಸ್ ಹೆಂಗಿರುತ್ತೆ, ಯಾರು ಮಾಡ್ಬೋದು ಅಂತ ನುರಿತ ಆ್ಯಂಕರ್ಸ್ ಯಾರು ಕಾಣ್ತಾ ಇಲ್ಲ ನಮ್ಮ ಇದರಲ್ಲಿ, ಕನ್ನಡ ಇಂಡಸ್ಟ್ರಿಯಲ್ಲಿ ಬಿಗ್ ಬಾಸ್ನ ಹ್ಯಾಂಡಲ್ ಮಾಡುವಂಥವ್ರು. ನೋಡುವ ಇವಾಗ ವಿನ್ನರ್ ಯಾರು ಅಂತ ಕೇಳಿದರೆ ಸುಮಾರು ಕಡೆ ಟಾಕ್ ಇದೆ ವಿನ್ನರ್ ಯಾರಾಗ್ಬೋದು ಅಂತ ಅಂದಾಗ ಟಾಪ್ 3 ರೇಸಲ್ಲಿ ಬರೋದು, ಫಸ್ಟು ಬರೋದು ತ್ರಿವಿಕ್ರಮ್ ಅವರು, ಅದಾದಮೇಲೆ ರಜತ್ ಅವರು, ಆಮೇಲೆ ನಮ್ಮ ಹನುಮಂತಣ್ಣವರು. ಇವರು 3 ಜನ ಟಾಪ್ 3ಯಲ್ಲಿ ಇರ್ತಾರೆ ಅಂತ ನಮ್ಮ ಅನಿಸಿಕೆ. ಇದರಲ್ಲಿ ಗೆಲ್ಲೋ ಕುದುರೆ ಯಾರಾಗ್ತಾರೆ ಅನ್ನೋ ಏನೋ ಆಸಕ್ತಿ ಎಲ್ಲರಿಗೂ ಇದೆ. ಹನುಮಂತಣ್ಣ ಅವರ ಮುಗ್ಧತೆ ಒಂದು ಕಡೆ, ರಜತ್ ಅವರ ಆಲ್ರೌಂಡರು, ತ್ರಿವಿಕ್ರಮ್ ಅವರು ಸಹ ಆಲ್ರೌಂಡರ್ ಥರ. ಏನೋ ಅವರು ತ್ರಿವಿಕ್ರಮ್ ಮಾತಾಡೋದು ಕಡಿಮೆ ಆಗಿದ್ರು ಮಾಡಿ ತೋರಿಸಿದ್ದಾರೆ. ನಮ್ಮ ಹನುಮಂತಣ್ಣ ಸಹ ಮುಗ್ಧತೆಯಿಂದನೂ ಗೆದ್ದಿದ್ದಾರೆ ಮನಸ್ಸನ್ನ. ಇವರು 3ರಲ್ಲಿ ಯಾರು ಗೆಲ್ತಾರೆ ನೋಡಬೇಕು. ಅದರಲ್ಲಿ ಮೋಸ್ಟ್ಲಿ ಟಾಪ್ 2ಅಲ್ಲಿ ಬರೋದಾದರೆ ಹನುಮಂತು ಮತ್ತು ತ್ರಿವಿಕ್ರಮ್ ಅವರು ಇರ್ತಾರೆ ಅನ್ಸುತ್ತೆ. ಯಾಕಂದರೆ ರಜತ್ ಅವರು ಇವರಿಬ್ಬರಿಗೆ ಕಂಪೇರ್ ಮಾಡಿದರೆ ರಜತ್ ಅವರು ಸ್ವಲ್ಪ ಕಡಿಮೆ ಆಗ್ಬೋದು. ನೋಡೋಣ ಯಾರು ಗೆಲ್ತಾರೆ ಯಾರಿಲ್ಲ ಅಂತ ಕಾತುರತೆ ಎಲ್ಲರಿಗೂ ಇದೆ. ಬಿಗ್ ಬಾಸ್ ಸೀಸನ್ 11ನ ವಿನ್ನರ್ ಈಸ್ ಅಂತ ನಮ್ಮ ಕಿಚ್ಚ ಸುದೀಪರು ಕೈ ಎತ್ತಿದಾಗ ನಮಗಾಗುವ ಹೆದರಿಕೆ, ಕಾತುರತೆ ಎಲ್ಲರಿಗೂ ಇರುತ್ತೆ. ಆ 2 ಕೈಗಳು ಯಾರಾಗಿರ್ತಾರೆ ಅಂತ ನೋಡುವ. ಇದೇ ಶನಿವಾರ ಭಾನುವಾರ ರಾತ್ರಿ 9 ಗಂಟೆಗೆ ಬರ್ತಾ ಇದೆ ಬಿಗ್ ಬಾಸ್. ಕೊನೆಯದಾಗಿ ನಮ್ಮ ಸುದೀಪ್ ಅವರು ಹೋಸ್ಟ್ ಮಾಡ್ತಾ ಇದ್ದಾರೆ. ಮಿಸ್ ಮಾಡದೆ ನೋಡಿ. ಶನಿವಾರ ಭಾನುವಾರ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ 11. ಕೊನೆಯ ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.